ಹಾರೋಹಳ್ಳಿ ಟು ಮೈಟ್ಸಂದ್ರ ಕಲ್ ಬೆಟ್ಟಕ್ಕೆ ಹೋಗ್ತೀವಿ ಸ್ನೇಹಿತರೆ. ಅಲ್ಲಿ ಮಾಂಸಾಹಾರನೂ ಸಹ ನಾವು ಪೂಜಿಸೋಕೆ ಅವಕಾಶ ಇದೆ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾವಣನ ಮಗನ ಇಲ್ಲಿ ಪೂಜಿಸ್ತಾರೆ, ಇಂದ್ರಜಿತ್ ಅಂತ. ಈ ಬೆಟ್ಟ 980 ಅಡಿಯಿಂದ 1000 ಅಡಿ ಎತ್ತರವರೆಗೂ ಇದೆ. ಹದ್ದಿನ ಕಲ್ಲು ಅಂತ ಏನಕ್ಕೆ ಹೆಸರು ಬಂತು ಅದನ್ನು ಮುಂದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗೆ ಒಂದು 5-6 ಹೆಜ್ಜೆ ಮುಂದೆ ಬಂದರೆ ನಮಗೆ ಒಂದು ಬಂಡೆ ರೂಪ ಕಾಣುತ್ತೆ. ಆ ಬಂಡೆಯಲ್ಲಿ ಕಾಲಿನ ರೂಪ ಕಾಣಿಸುತ್ತೆ. ಇಲ್ಲಿನ ಸ್ಥಳೀಕರು ಹೇಳೋ ಪ್ರಕಾರ ಇದು ಆಂಜನೇಯನ ಪಾದ ಅಂತ ಇಲ್ಲಿನ ನಂಬಿಕೆ ಇದೆ. ಸ್ವಾಮಿ ಇಲ್ಲಿನ ಒಂದು ಕಾಲು ಇಲ್ಲಿಟ್ಟು ಹದ್ದಿನ ಹಾಗೆ ಬೆಟ್ಟದ ಮೇಲೆ ಹಾರಿ ಹೋಗಿ ನೆಲೆ ಊರ್ದ ಅನ್ನೋದು ಇಲ್ಲಿನ ನಂಬಿಕೆ. ಬನ್ನಿ ಬೆಟ್ಟ ಹತ್ತುತ್ತಾ ಏನೇನು ಈ ಜಾಗದ ಮಹಿಮೆ ವಿಶೇಷತೆ ಏನು ಅಂತ ತಿಳ್ಕೊತಾ ಬೆಟ್ಟ ಹತ್ತನ. ಎರಡನೇದಾಗಿ ಈ ಬೆಟ್ಟ ಹದ್ದಿನ ಆಕಾರದಲ್ಲಿ ಕಾಣಿಸುತ್ತೆ ಅಂತ ಹದ್ದಿನ ಕಲ್ಲಂತ ಹೆಸರು ಬಂತು ಅಂತ ಸಹ ಹೇಳ್ತಾರೆ. ನೀವು ಸಹ ನೋಡ್ತಾ ಇರ್ಬೋದು ಬೆಟ್ಟದ ಮಧ್ಯ ಕಲ್ಲುಗಳು ಯಾವ್ಯಾವ ಥರ ಇದೆ, ಎಷ್ಟು ಕಷ್ಟ ಆಗತ್ತೆ. ಬೆಟ್ಟ ಹತ್ತಬೇಕು ಅಂದರೆ ತುಂಬ ಕಷ್ಟಪಡಬೇಕಿದು. ಹತ್ತುತ್ತಾ ಅದೊಂಥರ ಕರು ಶೇಪಲ್ಲೇ ಬೆಟ್ಟ ಹತ್ತುತ್ತೆ. ಅಡ್ವೆಂಚರ್ಸ್ನ ಟ್ರೈ ಮಾಡೋರು, ಟ್ರಕ್ಕಿಂಗ್ ಹೋಗೋರು ಈ ಬೆಟ್ಟನ ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಆ ರೀತಿಯ ಒಂದು ಎನ್ವಿರಾನ್ಮೆಂಟ್ ನಮ್ಗೆ ಕಾಣಿಸ್ತಾ ಹೋಗ್ತಾ ಇದೆ. ಒಂದೊಂದೇ ಎಷ್ಟು ಅದ್ಭುತವಾಗಿದೆ ಅಂದರೆ ನೋಡಿ, ಎಷ್ಟು ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟ್ರಕ್ಕಿಂಗ್ ತುಂಬ ಎಂಜಾಯ್ ಮಾಡ್ತಾರೆ ಇಲ್ಲಿ ಬರೋರು. ಇಲ್ಲಿಂದ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಸಹ ಕಾಣಿಸುತ್ತೆ. ಮೇಲೆ ಹೋಗ್ತಾ ವ್ಯೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಹೋಗ್ತಾ ಇತ್ತು ನಮಗಂತೂ. ಇಲ್ಲಿ ಎಂಥ ಕೆಟ್ಟ ಗಾಳಿ, ದೆವ್ವ, ಶಂಕೆ ಆ ಥರ ಏನೇ ಆಗಿದ್ರು ಇಲ್ಲಿ ಪರಿಹರಿಸ್ತಾರೆ ಅಂತ ಬೋರ್ಡ್ ಸಹ ಹಾಕಿದ್ದಾರೆ. ನೋಡಿ ಬೆಟ್ಟ ಹತ್ತುತ್ತಾ ಯಾವ ರೀತಿ ಕರು ಯಾವ ಥರ ಹತ್ತಬೇಕು ಅನ್ನೋದು ನೋಡಿ. ತುಂಬ ಕಷ್ಟ ಇದು ಬೆಟ್ಟ ಹತ್ತೋದು. ಅದು ಬೆಳಗ್ಗೆ ಬೇಗ ಬಂದರೆ ಹತ್ಬೋದು, ಅರ್ಧ ಗಂಟೆ ಮುಕ್ಕಾಲು ಗಂಟೆಲೆಲ್ಲ ಹತ್ಬೋದು. ಉರಿಯೋ ಬಿಸಿಲಲ್ಲಿ ನಾವು ಮೇಲ್ಗಡೆ ಹತ್ತುತ್ತೀವಿ ಅಂದರೆ ಆಗಲ್ಲ, ತುಂಬ ಕಾಲು ಸುಡುತ್ತೆ. ಅದು ಜಾಗ ತುಂಬ ಬಂಡೆಗಳೆಲ್ಲ ಕಾಯ್ದು ಬಿಟ್ಟಿರುತ್ತೆ. ಇಲ್ಲಿಂದ ಹಿಂದೆಗಡೆ ಚುಂಚನಗಿರಿ ಸಹ ನಮ್ಗೆ ಕಾಣಿಸುತ್ತೆ ಈ ಬೆಟ್ಟದ ಇದರಿಂದ. ಮೇಲ್ಗಡೆ ಬರ್ತಾ ಮೇಲ್ಗಡೆ ಯಾವ ಅಂಗಡಿನೂ ಸಹ ನಮ್ಗೆ ಕಾಣಿಸ್ಲಿಲ್ಲ. ಬರ್ತಾ ನೀರು ಬಾಟ್ಲು, ಬಿಸ್ಕೆಟು ಅದನ್ನು ನಾವು
ಸಮೇತ ತಗೊಬಂದರೆ ಒಳ್ಳೆಯದು. ಯಾಕಂದರೆ ಬಿಸಿಲು ನೀರು ದಾವ ಇದು ಹಾಗೇ ಆಗುತ್ತಲ್ವ. ಅರ್ಧದ ಭಾಗದಷ್ಟಕ್ಕೂ ನಾವು ಹತ್ತಲಿಲ್ಲ. ಇನ್ನು ಮೇಲಿದೆ ಬೆಟ್ಟ ನೋಡಿ, ಅದು ಎಷ್ಟು ಚಿಕ್ಕದಾಗೋಯ್ತು. ಅಂತೂ ಹತ್ಬಿಟ್ವಿ ಬೆಟ್ಟನ. ದೇವಸ್ಥಾನ ಕಾಣಿಸ್ತಾ ಇದೆ ನಮಗಲ್ಲಿ ನೋಡಿ. ಆವಾಗಲೇ ನಾನು ಹೇಳಿದ್ನಲ್ಲ, ದೆವ್ವ, ಗಾಳಿ, ಶಂಕೆ ಏನೇ ಇದ್ರೂ ಬಿಡಿಸ್ತಾರೆ ಅಂತ. ಅಲ್ಲಿ ಬರ್ದಿರೋ ಚಿತ್ರದ ಮೇಲೆ ಕುಣಿಸಿ ಅವ್ರನ್ನ ಆಹ್ವಾನ ಮಾಡಿ ಅಲ್ಲಿ ಬಿಡಿಸ್ತಾರೆ. ಇಲ್ಲಿ ನೈವೇದ್ಯ ಎಲ್ಲ ಹಾಕಿದ್ದಾರೆ, ಆದರೆ ನಾನ್ ವೆಜ್ ಒಳಗಡೆ ಅಲೋ ಇಲ್ಲ. ಇಂತೂ ಬೆಟ್ಟ ಹತ್ಬಿಟ್ಟು ಇದು ದೇವಸ್ಥಾನ. ಇಲ್ಲಿನ ಪ್ರಕಾರ ಇನ್ನೊಂದು ಅರ್ಥ ಏನು ಅಂದರೆ, ಹದ್ದುಗಳೆಲ್ಲ ಆ ಸ್ವಾಮಿ ವಿಗ್ರಹನ ತಗೊಂಡೋಗಿ ಬೆಟ್ಟದ ತುದಿ ತಂದು ನಿಲ್ಲಿಸಿತ್ತು ಅನ್ನೋದು ಒಂದು ನಂಬಿಕೆ ಇದೆ. ಇನ್ನೊಂದೇನು ಅಂದರೆ ನೋಡಿ, ಇದೇ ದೇವಸ್ಥಾನ ಆವರಣ. ಆ ಗರುಡಗಂಬದಲ್ಲಿ ಸ್ವಾಮಿ ನೆಲೆ ಊರಿರುವಂಥದ್ದು, ಆಂಜನೇಯ ಸ್ವಾಮಿ. ಇಲ್ಲಿ ಶನಿವಾರ, ಮಂಗಳವಾರ, ಭಾನುವಾರ ಇಲ್ಲಿ ವಾರದ ದಿನಗಳು. ಇನ್ನೊಂದೇನಪ್ಪ ಅಂದರೆ, ಇದು ಚೋಳರ ಆಳ್ವಿಕೆ ಕಾಲದಲ್ಲಿ ನಿರ್ಮಿಸಿರುವಂಥ ದೇವಸ್ಥಾನ ಅಂತಲೂ ಸಹ ನಾವು ಕಾಣ್ಬೋದು. ಇದು ಸ್ವಾಮಿ ರೂಪ. ಇದು ಹೊಸ್ದಾಗಿ ಕಟ್ಟಿಸಿರೋವಂಥದ್ದು ಉತ್ಸವ ಮೂರ್ತಿ. ಮೇಲ್ಗಡೆ ಪರಮಾತ್ಮ ಇರೋದನ್ನ ಇಲ್ಲಿ ಉತ್ಸವ ಮೂರ್ತಿಯಾಗಿ ನಿಲ್ಲಿಸಿದ್ದಾರೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಈ ದೇವಸ್ಥಾನನ. ಒಳಗಡೆ ಅಲ್ಲೋ ಇದೆಯೋ ಇಲ್ವೋ ಗೊತ್ತಿಲ್ಲ ಮೊಬೈಲು. ಇಲ್ಲಿನ ವಿಶೇಷತೆ ಏನು ಅಂದರೆ, ಈ ಸ್ವಾಮಿ ಹೂವು ಪ್ರಸಾದ ನೀಡ್ತಾನೆ. ನಮ್ಮ ಏನೇ ಒಂದು ಕೆಲಸ ಆಗಬೇಕಾದ್ರೆ ಈ ಸ್ವಾಮಿ ಹತ್ರ ಹೂವು ಪ್ರಸಾದ ಕೇಳ್ಕೊಂಡು ಹೋಗೋ ಪದ್ಧತಿ ಇದೆಯಂತೆ ಇಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾವಾಗಲೂ ನೋಟಿಫೈ ಆಗಿರಿ.